ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಿಮಗೆ ಒಂದು ಮುಖ್ಯವಾದ ವಿಷಯದ ಮಾಹಿತಿನ ತಿಳಿಸ್ತಾ ಇದ್ದೀನಿ. ಅದೇನಂತ ಅಂದರೆ ಸ್ನೇಹಿತರೆ, ಪ್ರತಿದಿನ ನಾವು ದೇವರ ಪೂಜೆ ಮಾಡುವಾಗ ಕರ್ಪೂರನ ನಾವು ಆರತಿಗೆ ಸಂಬಂಧಂತೆ ಮಾತ್ರ ನಾವು ಬಳಸ್ತಾ ಇರ್ತೀವಿ, ಪೂಜೆ ಪುನಸ್ಕಾರಕ್ಕೆ ಬಳಸ್ಕೊತಾ ಇರ್ತೀವಿ. ಆದರೆ ಅದೇ ಒಂದು ಕರ್ಪೂರದಿಂದ ನಾವು ನಮ್ಮಲ್ಲಿರುವಂತಹ ಆರ್ಥಿಕ ಸಮಸ್ಯೆಗಳಿರ್ಬೋದು, ಮಾನಸಿಕ ಸಮಸ್ಯೆಗಳಿರ್ಬೋದು, ಶತ್ರುಗಳ ಸಮಸ್ಯೆ ಇರ್ಬೋದು, ಪಿತೃಗಳ ಸಮಸ್ಯೆಗಳಿರ್ಬೋದು, ಅಂಥ ಸಮಸ್ಯೆಗಳನ್ನು ನಾವು ಹೋಗಲಾಡಿಸಿಕೊಳ್ಳೋದಕ್ಕೆ ಯಾವ್ಯಾವ ರೀತಿ ನಾವು ಆ ಕರ್ಪೂರದ ತುಂಡುಗಳನ್ನ ನಾವು ಯಾವ್ಯಾವ ರೀತಿ ಎಲ್ಲ ಬಳಸ್ಕೊಬೋದು, ಯಾವ್ಯಾವ ಸಮಸ್ಯೆಗಳನ್ನ ನಾವು ಸರಳವಾಗಿ ನಮ್ಮ ಮನೆಯಲ್ಲಿ ಪರಿಹಾರ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ನೋಡಿ ಸ್ನೇಹಿತರೆ. ಅದರಲ್ಲೂ ಮುಖ್ಯವಾಗಿ ನೋಡಿ, ರಾತ್ರಿ ಹೊತ್ತು ಮಲಗುವ ಮೊದಲು ಕರ್ಪೂರ ಮತ್ತು ಲವಂಗವನ್ನು ಸುಡುವುದರಿಂದ ಗಾಳಿಯನ್ನು ಶುದ್ಧೀಕರಿಸಲು ಮತ್ತು ಮನೆಯಿಂದ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ಸಹಾಯ ಮಾಡಿಕೊಡುತ್ತದೆ. ಕರ್ಪೂರದ ಪರಿಮಳವು ಮನಸ್ಸು ಮತ್ತು ದೇಹ ವಿಶ್ರಾಂತಿ ಪಡೆಯುವಂತೆ ಮಾಡಲು ಸಹಾಯ ಮಾಡುತ್ತದೆ. ನಮ್ಮ ದೇಹದಲ್ಲಿ ಏನಾದರೂ ನೆಗೆಟಿವಿಟಿ ಇದೆ ಅಂದರೆ, ಅಥವಾ ಮಾನಸಿಕವಾಗಿ ತೊಳಲಾಡ್ತಿದ್ದೀವಿ, ನೋವು, ಸಂಕಟ, ನಾವು ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ದಿರ ಅಂತ ದುಃಖದಲ್ಲಿದ್ದಾಗ ನಮಗೆ ನಾವು ಮೋಟಿವೇಶನ್ ಮಾಡ್ಕೊಳ್ಳೋಕ್ಕೆ, ಅಥವಾ ಶತ್ರುಗಳು ನಮಗೆ ಗೊತ್ತಿಲ್ಲದಂಗೆ ನಮ್ಮ ಮನೆಯಲ್ಲಿ ವಾಮಾಚಾರ ಮಾಡಿಸಿದ್ರೆ, ಅಥವಾ ನಮ್ಮಲ್ಲಿ ಏನೋ ಒಂದು ಮನಸ್ಸು ಸ್ಥಿಮಿತದಲ್ಲಿಲ್ಲದಾಗ ನಾವು ಮಲಗುವಂಥ ಕೋಣೆಯಲ್ಲಿ ಒಂದು ತಾಮ್ರದ ಬೊಟ್ಟಲನ್ನು ತಗೊಂಡು ಅದ್ರ ಒಳಗೆ ಒಂದು 5 ಕರ್ಪೂರದ ಬಿಲ್ಲೆಗಳು, ಅದರಲ್ಲೂ ಪಚ್ಚ ಕರ್ಪೂರದ ಬಿಲ್ಲೆಗಳನ್ನ ಹಾಕಿ, ಲವಂಗಗಳನ್ನ ಹಾಕಿ, ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ನಾವು ಅದನ್ನು ಸುಡೋದ್ರಿಂದ ಅದರಿಂದ ಬರುವಂಥ ಪರಿಮಳ ನಮ್ಮ ಜೀವನದಲ್ಲಿ ಅಥವಾ ನಮ್ಮ ದೇಹದಲ್ಲಿ ಏನಾದರೂ ನೆಗೆಟಿವಿಟಿ ಇದ್ದರೆ, ನಮ್ಮ ಮನಸ್ಸಲ್ಲಿ ಏನಾದರೂ ನಕಾರಾತ್ಮಕ ಶಕ್ತಿಗಳ ಬೆಳವಣಿಗೆ ಆಗ್ತಿದ್ರೆ ಅದೆಲ್ಲ ಕುಂಠಿತ ಆಗಿ ಮನಸ್ಸು ಸ್ವಚ್ಛಂದದ ಕಡೆಗೆ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಅಥವಾ ದೇಹನೂ ಅಷ್ಟೇ, ಆ ಪರಿಮಳನ ನಾವು ಸೇವಿಸೋದ್ರಿಂದ ದೇಹಕ್ಕೆ ಏನೋ ಒಂಥರ ವಿಶ್ರಾಂತಿ ಅನ್ನೋದು ಸಿಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಇದರಿಂದ ನೋಡಿ, ಈ ಕರ್ಪೂರದ ಬಿಲ್ಲೆಯಿಂದ ನಮಗೆ ಎಷ್ಟು ಉಪಯೋಗ ಆಗ್ತಿದೆ ಅಂತ. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಏನಾದರೂ ಪಿತೃದೋಷ ಅನ್ನೋದು ಇದೆ, ಯಾಕಂದರೆ ಈಗ ಪಿತೃಪಕ್ಷದ ಕಾರ್ಯಗಳೆಲ್ಲ ನಡೀತಾ ಇದೆ, ಮಹಾಲಯ ಅಮಾವಾಸ್ಯೆ ಇನ್ನೂ ಸ್ವಲ್ಪ ದಿನ, ಅದರ ದಿನದ ಒಳಗಾಗಿ ನಿಮಗೆ ಪಿತೃಪಕ್ಷ ನಮಗೆ ಕಾಡ್ತಾ ಇದೆ ಅನ್ನೋ ಭಯ ಇದ್ದರೆ ನೀವು ಏನು ಮಾಡ್ಬೋದು ಅಂದರೆ ಸ್ನೇಹಿತರೆ, ಒಂದಷ್ಟು ಕರ್ಪೂರಗಳನ್ನ ನೀವು 1-2 ಕರ್ಪೂರವನ್ನು ತುಪ್ಪದಲ್ಲೇ ನೆನೆಸ್ಬಿಡ್ಬೇಕು. ಆ ನೆನೆಸಿದಂತಹ ಕರ್ಪೂರನ ನೀವು ಬೆಳಗ್ಗೆ, ಸಂಜೆ ಮತ್ತು ರಾತ್ರಿ ಶೌಚಾಲಯದ ಕೋಣೆಯಲ್ಲಿ ಇರಿಸುವುದರಿಂದ ಈ ದೋಷದ ಮುಕ್ತಿಯನ್ನು ಪಡೆಯಬಹುದು. ನೀವು 1-2 ಕರ್ಪೂರನ ತುಪ್ಪದಲ್ಲಿ ನೆನೆಸ್ಬಿಟ್ಟು ಅದನ್ನು ನೀವು ನಿಮ್ಮ ಬಾತ್ರೂಮಲ್ಲಿ ಅಂದರೆ ನಿಮ್ಮ ಶೌಚಾಲಯದಲ್ಲಿ ಯಾವುದಾದ್ರೂ ಒಂದು ಪ್ಲೇಟಿನ ಮೇಲೆ ಅದನ್ನು ಇಟ್ಟು ಅದನ್ನು ಬರೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿರೋಂಥ ಋಣಾತ್ಮಕ ಬಾಧೆಗಳಿದ್ದರೆ ಅಥವಾ ಪಿತೃದೋಷಗಳಿದ್ದರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಅದು ಸಹಾಯ ಮಾಡಿಕೊಡುತ್ತೆ. ಈ ಪುಟ್ಟ ತಂತ್ರನೂ ಕೂಡ ನೀವು ಅಳವಡಿಸ್ಕೊಬೋದು. ಅದರಲ್ಲೂ ನೋಡಿ, ರಾತ್ರಿ ಮಲಗುವ ಮೊದಲು ಕರ್ಪೂರ ಮತ್ತು ಲವಂಗವನ್ನು ಸುಡುವುದರಿಂದ ಗಾಳಿಯನ್ನು ಶುದ್ಧೀಕರಿಸಲು ನೀವು ಆ ಪುಟ್ಟ ತಂತ್ರನ ಮಾಡ್ಕೊಬೋದು ಅಂತ ತಿಳಿಸಿದ್ದೀನಿ. ಪರಿಸರ ವಿಜ್ಞಾನಿಗಳ ಪ್ರಕಾರ ಪ್ರತಿದಿನ ಬೆಳಗ್ಗೆ ಕರ್ಪೂರವನ್ನು ಸುಟ್ಟು ಮನೆಯ ಬಾಗಿಲಿನ ಮುಂದೆ ಇಟ್ಟರೆ ಅದರ ಲಾಭ ಪಡೆಯಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ಅಂದರೆ ಬೆಳಗ್ಗೆ ನಾವು ಯಾವುದಾದ್ರೂ ಒಂದು ಶುಭ ಕಾರ್ಯ ಮಾಡುವಾಗ, ಆವಾಗ ಹಿಂದಿನ ಕಾಲದಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ತುಳಸಿ ಪೂಜೆ ಮಾಡಿ, ಹೊಸಲಿನ ಪೂಜೆ ಮಾಡಿ, ಆರತಿನ ಕರ್ಪೂರದಿಂದ ಆರತಿನ ಬೆಳಗ್ತಾ ಇದ್ರು. ಆಗ ನಮ್ಮ ಮನೆಯಲ್ಲಿರೋಂಥ ನೆಗೆಟಿವಿಟಿ ಇದ್ದರೆ, ಅಥವಾ ನಮ್ಮ ಮನೆಯಲ್ಲಿ ಯಾರಾದರೂ ಶತ್ರುಗಳು ನಮಗೆ ಗೊತ್ತಿಲ್ಲದಂಗೆ ವಾಮಾಚಾರ ಮಾಡಿದರೆ, ಅಥವಾ ನಮಗೆ ಕೆಡುಕನ್ನು ಬಯಸಬೇಕು ಅಂತ ನಮ್ಮ ಶತ್ರುಗಳು ನಮ್ಮ ಮನೆಯ ಒಳಗಡೆ ಪ್ರವೇಶ ಮಾಡೋದಕ್ಕೆ ಖಂಡಿತವಾಗ್ಲೂ ಅದು ಬಿಡ್ತಾ ಇರಲ್ಲ. ಯಾಕಂದರೆ ನಾವು ಕರ್ಪೂರದಿಂದ ಮುಂಬಾಗಿಲಲ್ಲಿ ಆರತಿನ ಮಾಡಿರ್ತೀವಿ. ಆ ನೆಗೆಟಿವಿಟಿ ಇದ್ದರೆ ಅಥವಾ ಆ ಕೆಟ್ಟ ಮನಸ್ಸಿದ್ರೆ ಅದನ್ನು ತಡೆಯೋದಕ್ಕೆ ಅಲ್ಲಿ ಶಕ್ತಿಯುತವಾದ ಒಂದು ಶಕ್ತಿ ಅಲ್ಲಿ ಕೇಂದ್ರೀಕೃತವಾಗಿರುತ್ತದೆ. ಅದರದೇ ಆದ ಒಂದು ವೈಬ್ರೇಷನ್ನು ಆ ಸ್ಥಳದಲ್ಲಿ ಇರುತ್ತೆ. ಅಂಥ ಸ್ಥಳದಿಂದ ಎಂಥ ಕೆಟ್ಟ ವ್ಯಕ್ತಿನೂ ಕೂಡ ನಮ್ಮ ಮನೆಗೆ ಕೆಟ್ಟದನ್ನು ಮಾಡಬೇಕು ಅಂತ ಬರ್ತಾ ಇದ್ರೂ ಅವರ ಮನಸ್ಸು ಪರಿವರ್ತನೆ ಆಗೋದಕ್ಕೆ ಆ
ಕರ್ಪೂರದ ಆರತಿ ಆ ಹಿಂದಿನ ಕಾಲಗಳಲ್ಲಿ ಸಹಾಯ ಮಾಡ್ತಿತ್ತು. ಅಂತಹ ಸಹಾಯ ಮಾಡುವಂಥ ಕರ್ಪೂರನ ನಾವು ಬೆಳಗಿನ ಜಾವ ಅಥವಾ ನಾವು ಬೆಳಗ್ಗೆ ಹೊತ್ತು ಪೂಜೆ ಮಾಡುವಾಗ ಮನೆಯ ಮುಂಭಾಗಿಲಲ್ಲಿ ಇಟ್ಟು ಆರತಿ ಥರ ಹಚ್ಚೋದ್ರಿಂದ ಅಥವಾ ಅದನ್ನು ಬಿಲ್ಲೆಗಳ ರೂಪದಲ್ಲಿ ಇಟ್ಟು ಅದನ್ನು ಹಚ್ಚೋದ್ರಿಂದ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವಿಟಿ ಹೋಗುತ್ತೆ, ಶತ್ರುಗಳ ಕಾಟ ನಿವಾರಣೆ ಆಗೋದಕ್ಕೆ ಅದು ಸಹಾಯ ಮಾಡಿಕೊಡುತ್ತೆ. ಅದಾದಮೇಲೆ ಕರ್ಪೂರವು ಚರ್ಮದ ಸಮಸ್ಯೆಗಳನ್ನು ನಿವಾರಿಸುತ್ತದೆ, ನೋವನ್ನು ನಿವಾರಿಸುತ್ತದೆ ಮತ್ತು ಉಸಿರಾಟದ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ಸಹಾಯ ಮಾಡುತ್ತದೆ. ಏಕೆಂದರೆ ಇದು ಬ್ಯಾಕ್ಟೀರಿಯಾ ವಿರೋಧಿ ಆಂಟಿ ಫಂಗಲ್ ಗುಣಗಳನ್ನು ಸಹ ಹೊಂದಿದೆ. ನೋಡಿ, ಆ ಕರ್ಪೂರದ ಸ್ಮೆಲ್ಲನ್ನು ನಾವು ತಗೊಳ್ಳೋದ್ರಿಂದ ನಮಗೇನಾದರೂ ಉಸಿರಾಟದ ಸಮಸ್ಯೆಗಳಿದ್ದರೆ ಅದು ನಿವಾರಣೆ ಆಗೋದಕ್ಕೆ ಸಹಾಯ ಮಾಡುತ್ತೆ. ಅಕಸ್ಮಾತ್ ನಮ್ಮ ಚರ್ಮಗಳಲ್ಲಿ ಏನಾದ್ರೂ ಸೋರಿಯಾಸಿಸ್ಸು ಆ ಥರದ್ದು, ಗಜಕರ್ಣ ಆ ಥರದ ಸಮಸ್ಯೆಗಳೇನಾದರೂ ಇದ್ದಾಗ ಆ ಗಾಳಿನ ನಾವು ಸೇವನೆ ಮಾಡೋದ್ರಿಂದ, ಉಸಿರಾಡೋದ್ರ ಮುಖಾಂತರ ಆ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದಲ್ಲಿರೋಂಥ ಕೆಟ್ಟ ಬ್ಯಾಕ್ಟೀರಿಯಾಗಳಿದ್ದರೆ ಅದು ನಶಿಸಿ ಹೋಗೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡಿಕೊಡುತ್ತೆ. ಇನ್ನು ದಾಂಪತ್ಯದಲ್ಲಿ ಕಲಹವಿದ್ದರೆ ಬೆಳ್ಳಿ ಅಥವಾ ಹಿತ್ತಾಳೆಯ ಬಟ್ಟಲಿನಲ್ಲಿ ಕರ್ಪೂರ ಹಚ್ಚಿ ಪ್ರತಿನಿತ್ಯ ಮಲಗುವ ಕೋಣೆಯಲ್ಲಿ ಇಡುವುದರಿಂದ ಪತಿ ಪತ್ನಿಯ ಮಧ್ಯೆ ಪ್ರೀತಿ ಹೆಚ್ಚಾಗುತ್ತದೆ. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಹಿತ್ತಾಳೆದು ಏನಾದರೂ ಒಂದು ಬೌಲ್ ಇದ್ದರೆ ಆ ಬೌಲಿನೊಳಗಡೆ ನೀವು ಕರ್ಪೂರನ ಹಚ್ಚಿ ಪ್ರತಿನಿತ್ಯ ಮಲಗೋದು. ಅಂದರೆ ಹಚ್ಚಿ ಅಂದರೆ ಸ್ನೇಹಿತರೆ, ಹಚ್ಬಿಟ್ಟು ಅದು ಉರಿದು ಆಫ್ ಆಗಿರಬೇಕು, ಅಂದರೆ ಉರಿದೋಗಿ ಬಿಟ್ಟಿರಬೇಕು, ಹೊಗೆ ಮಾತ್ರ ಬರ್ತಾ ಇರಬೇಕು. ಅದನ್ನು ಬಿಟ್ಬಿಟ್ಟು ಹಚ್ಬಿಟ್ಟು ನೀವು ಕರ್ಪೂರ ಹಾಕ್ಬಿಟ್ಟು ಹಾಗೆ ಮಲಗೋದ್ರಿಂದ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಮನೆಗಳಲ್ಲಿ ರೂಮ್ಗಳಲ್ಲಿ ಬೇಕಾದಂಥ ವಸ್ತುಗಳಿರುತ್ತೆ, ಮರದ ವಸ್ತುಗಳಿರುತ್ತೆ, ಮಲಗುವಾಗ ಸೊಳ್ಳೆ ಪರ್ದೆ ಹಾಕೊಂಡಿರ್ತೀರ, ಬಟ್ಟೆಗಳು ಇಟ್ಟಿರ್ತೀರ, ಪುಸ್ತಕ ಇಟ್ಟಿರ್ತೀರ, ಪೆನ್ನುಗಳನ್ನ ಇಟ್ಟಿರ್ತೀರ, ಸೀರೆಗಳನ್ನ ಇಟ್ಟಿರ್ತೀರ, ಪಂಚೆ ಶಲ್ಯಗಳು ಬೇಕಾದಂಥ ವಸ್ತುಗಳನ್ನ ಇಟ್ಟಿರ್ತೀರ. ಜಾಗೃತವಾಗಿ ಯಾವುದೂ ಜಾಗದಲ್ಲಿ ಏನು ವಸ್ತುಗಳಿಲ್ದಾಗ ಕಡಿಮೆ ಪ್ರಮಾಣದಲ್ಲಿ ಚಿಕ್ಕ ಒಂದು ಬೌಲಲ್ಲಿ ಒಂದಿಷ್ಟು ಕರ್ಪೂರನ ಹಾಕಿ ಒಂದು 4 ಬಿಲ್ಲೆ ಅಥವಾ 1-2 ಬಿಲ್ಲೆನ ಹಾಕಿ ನೀವು ಸುಟ್ಟು ಅದು ಆರಿದ ನಂತರ, ಅಂದರೆ ಅದರ ಗಾಳಿ ನಮ್ಮ ಮನೆಗೆ ಪ್ರವೇಶ ಆಗೋ ಥರ ನೋಡಿಕೊಂಡು ಅದು ಉರಿದು ಆಫ್ ಆಗಿದ ನಂತರ ನೀವು ಮಲಗೋದ್ರಿಂದ, ಅದರಲ್ಲೂ ಬೆಳ್ಳಿಯ ಬಟ್ಲು ಅಥವಾ ತಾಮ್ರದ ಬಟ್ಲಲ್ಲಿ ನೀವು ಕರ್ಪೂರ ಸುಟ್ಟು ಮಲಗೋದ್ರಿಂದ ನಿಮ್ಮ ದಾಂಪತ್ಯದಲ್ಲಿರುವಂಥ ಜಗಳ ಇರ್ಬೋದು, ಮನಸ್ತಾಪ ಇರ್ಬೋದು, ಅದೆಲ್ಲ ದೂರ ಆಗೋದಕ್ಕೆ ಅದು ಸಹಾಯನ ಮಾಡಿಕೊಡುತ್ತೆ. ಅದನ್ನು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಖಂಡಿತವಾಗ್ಲೂ ಒಳ್ಳೆ ಜಾಗದಲ್ಲಿ ಇಟ್ಟು ಮಾಡ್ಕೊಳ್ಳಿ. ಯಾಕಂದರೆ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಾವು ಏನೋ ಒಂದು ಮಾಡ್ಕೊಳ್ಳೋಕೆ ಹೋಗಿ ಇನ್ನೇನೋ ಒಂದು ಅನಾಹುತನ ಮಾಡ್ಕೊಂಬಿಡಿ. ಯಾವುದೇ ಒಂದು ವಸ್ತುನ ನಾವು ಬಳಸುವಾಗ ಜಾಗೃತ ಮನಸ್ಸಿಂದ ಯಾವ ಕೆಲಸನ ಎಲ್ಲಿ ಮಾಡಿದ್ರೆ ಅದರಿಂದ ನಮಗೆ ಒಳ್ಳೆಯದಾಗುತ್ತೆ ಅಂತ ಯೋಚನೆ ಮಾಡಿ ಸುಮ್ಮನೆ ಎಲ್ಲಂದರಲ್ಲಿ ಕರ್ಪೂರಗಳನ್ನೆಲ್ಲ ಸುಡೋಕ್ಕೆ ಹೋಗಬೇಡಿ. ಅದಾದಮೇಲೆ ನೀವು ಹಲವಾರು ಜನರು ನಮಗೆ ಪಿತೃದೋಷ ಇದೆ ಎಂದು ಭಾವಿಸುತ್ತಾರೆ. ಅಂಥವರು ತುಪ್ಪದಲ್ಲಿ ನೆನೆಸಿದ 2 ಕರ್ಪೂರವನ್ನು ಬೆಳಗ್ಗೆ ಅಥವಾ ಸಂಜೆ ರಾತ್ರಿ ಶೌಚಾಲಯ ಕೋಣೆಯಲ್ಲಿ ಇರಿಸುವುದರಿಂದ ಈ ದೋಷದಿಂದ ಮುಕ್ತಿ ಕೂಡ ಪಡೆಯಬಹುದಾಗಿದೆ. ಪರಿಸರ ವಿಜ್ಞಾನಿಗಳ ಪ್ರಕಾರ ಪ್ರತಿದಿನ ಬೆಳಗ್ಗೆ ಕರ್ಪೂರವನ್ನು ಸುಟ್ಟು ಮನೆಯ ಬಾಗಿಲ ಮುಂದೆ ಇಟ್ಟರೆ ಲಾಭ ಪಡೆಯಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ಅನ್ನೋದು ಕೂಡ ನಿಮಗೆ ಅರ್ಥ ಆಗಿದೆ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅಕಸ್ಮಾತ್ ನೀವು ಇಲ್ಲಿ ನೀಡಿರೋಂಥ ಮಾಹಿತಿಗಳ ಪ್ರಕಾರ ನೀವು ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಕರ್ಪೂರದಿಂದ ನಮ್ಮಲ್ಲಿರೋಂಥ ಎಷ್ಟೋ ದೋಷಗಳನ್ನ ನಾವು ಪರಿಹಾರ ಮಾಡ್ಕೊಬೋದು. ಅದ್ರ ಜೊತೆಗೆ ನಾವು ಇನ್ನೇನು ಮಾಡ್ಕೊಬೇಕು ಅಂದರೆ ಸ್ನೇಹಿತರೆ, ಯಾವಾಗಲೂ ಅಷ್ಟೇ ಒಂದು ವಸ್ತು ನಮಗೆ ಎಷ್ಟು ಎನರ್ಜಿನ ಕೊಡುತ್ತೆ ಮತ್ತು ನಮ್ಮಲ್ಲಿರೋಂಥ ಎಷ್ಟೋ ದೋಷಗಳಿದ್ದರೆ ಅದನ್ನೆಲ್ಲ ಪರಿಹಾರ ಮಾಡ್ಕೊಳ್ಳೋಕ್ಕೆ ನೋಡಿ, ಒಂದು ತುಂಡು ಕರ್ಪೂರವನ್ನು ಇದರ ಜೊತೆ ಸುಟ್ಟು ಮನೆಯ ಈ ದಿಕ್ಕಿನಲ್ಲಿ ಇಟ್ಟರೆ ಮನೆಯಲ್ಲಿ ಶುಕ್ರ ದೆಸೆ ವೃದ್ಧಿಯಾಗಿ ಹಣದ ಮಳೆ ಸುರಿಯುವುದು. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ, ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿನ ಕೆಲವು ವಸ್ತುಗಳು ವಾಸ್ತು ದೋಷವನ್ನು ಉಂಟು ಮಾಡುತ್ತವೆ. ಇದರಿಂದ ನಕಾರಾತ್ಮಕ ಶಕ್ತಿಯು ಮನೆಯಲ್ಲಿ ಉಳಿದು ಕುಟುಂಬದ ಸದಸ್ಯರ ಕೆಲಸವು ಸ್ಥಗಿತಗೊಳ್ಳುವಂತೆ ಅಥವಾ ಕೆಲವೊಮ್ಮೆ ಹಾಳಾಗುವಂತೆ ಮಾಡುತ್ತದೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ, ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯು ವ್ಯಕ್ತಿಯ ಭವಿಷ್ಯದ ಮೇಲೆ ಕೆಟ್ಟ ಪರಿಣಾಮ
ಪರಿಣಾಮ ಬೀರಬಹುದು. ಅಷ್ಟೇ ಅಲ್ಲದೆ ಮನೆಯಲ್ಲಿರುವ ವಾಸ್ತು ದೋಷಗಳಿಂದಾಗಿ ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಕರ್ಪೂರ ಮನೆಯಲ್ಲಿ ಇರುವ ಯಾವುದೇ ರೀತಿಯ ವಾಸ್ತು ದೋಷವನ್ನು ತೆಗೆದುಹಾಕುವಲ್ಲಿ ಬಹಳ ಪರಿಣಾಮಕಾರಿಯಾಗಿದೆ. ವಾಸ್ತು ದೋಷಗಳನ್ನು ಹೋಗಲಾಡಿಸಲು ಸಹಾಯ ಮಾಡುವ ಕರ್ಪೂರದ ಕೆಲವು ಪರಿಹಾರಗಳನ್ನು ನಾವು ಇಲ್ಲಿ ಮಾಡಿಕೊಳ್ಳಬಹುದು. ಮನೆಯಿಂದ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸಲು ಮತ್ತು ಧನಾತ್ಮಕ ಶಕ್ತಿಯನ್ನು ತರೆಯಲು ಕರ್ಪೂರವನ್ನು ಬಳಸಬೇಕು. ಅದಕ್ಕಾಗಿ ಮನೆಯಲ್ಲಿ ಹವನ ಮತ್ತು ಪೂಜೆಯ ಸಮಯದಲ್ಲಿ ಕರ್ಪೂರವನ್ನು ಬಳಸಲಾಗುತ್ತದೆ. ಇದರಿಂದ ನಕಾರಾತ್ಮಕತೆಯನ್ನು ಮನೆಯಿಂದ ದೂರವಿಡಬಹುದು. ನೋಡಿ ಸ್ನೇಹಿತರೆ, ಅವಾಗವಾಗ ಮನೆಗಳಲ್ಲಿ ಪೂಜೆ ಪುನಸ್ಕಾರ ಮಾಡೋಂಥ ವ್ರತಗಳು ಮಾಡೋಂಥ ಸಂದರ್ಭದಲ್ಲಿ ಕರ್ಪೂರದಿಂದ ಹೆಚ್ಚೆಚ್ಚು ಆರತಿನ ನಾವು ಮಾಡೋದ್ರಿಂದ ನಮ್ಮ ಮನೆಯಲ್ಲಿರೋಂಥ ವಾಸ್ತು ದೋಷಗಳಿದ್ರೆ, ನಮ್ಮ ಮನೇಲಿ ಏನಾದರೂ ನೆಗೆಟಿವಿಟಿ ಇದ್ದರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಈ ಕರ್ಪೂರ ಅನ್ನೋದು ಸಹಾಯ ಮಾಡಿಕೊಡುತ್ತೆ. ಮನೆಯಲ್ಲಿ ಧನಾತ್ಮಕ ಶಕ್ತಿ ನೆಲೆಸಬೇಕೆಂದರೆ ಬೆಳಗ್ಗೆ ಮತ್ತು ಸಂಜೆ ಕರ್ಪೂರವನ್ನು ದೇಸಿ ತುಪ್ಪದಲ್ಲಿ ಅದ್ದಿ ನಿಯಮಿತವಾಗಿ ಸುಡಬೇಕು. ಅಂದರೆ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ತಾಮ್ರದ ಅಥವಾ ಹಿತ್ತಾಳದ ಬೌಲ್ ಇದ್ದರೆ ಅದನ್ನು ನೀವು ಕರ್ಪೂರವನ್ನು ನೀವು ತುಪ್ಪದಲ್ಲಿ, ಅಂದರೆ ನಾಟಿ ಹಸುವಿನ ತುಪ್ಪದಲ್ಲಿ ನೆನೆಸಿ ಅದನ್ನು ನೀವು ನಿಮ್ಮ ದೇವರ ಮನೆಯಲ್ಲಿ ನೀವು ಹಚ್ಚೋದ್ರಿಂದ ಯಾವುದೇ ರೀತಿಯ ವಾಸ್ತು ದೋಷಗಳಿದ್ದರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಅದು ಸಹಾಯ ಮಾಡಿಕೊಡುತ್ತೆ. ಅದರ ಜೊತೆಗೆ ರಾತ್ರಿಯೆಲ್ಲ ಅಡುಗೆ ಕೆಲಸಗಳನ್ನು ಮುಗಿಸಿದ ನಂತರ ಒಂದು ಬಟ್ಟಲಿನಲ್ಲಿ ಲವಂಗ ಮತ್ತು ಕರ್ಪೂರವನ್ನು ಸುಟ್ಟು ಸ್ವಚ್ಛವಾದ ಸ್ಥಳದಲ್ಲಿ ಇರಿಸಿ. ಈ ರೀತಿ ಮಾಡುವುದರಿಂದ ಮನೆಗೆ ಐಶ್ವರ್ಯ ಬರುತ್ತದೆ ಎಂದು ಹೇಳಲಾಗುತ್ತದೆ. ನೀವು ಅಡುಗೆ ಕೆಲಸಗಳೆಲ್ಲ ಮಾಡಿ ಇನ್ನೇನು ಮಲಗ್ತಿದ್ದೀವಿ ಅನ್ನೋ ಸಮಯದಲ್ಲಿ ನೀವು ಒಂದು ಬೌಲನ್ನು ತಗೊಬೇಕಾಗುತ್ತೆ. ತಾಮ್ರದ ಬೌಲನ್ನು ತಗೊಂಡು ಅದಕ್ಕೆ ನಾಟಿ ಹಸುವಿನ ತುಪ್ಪನ ನೀವು ಹಾಕಿ ಅದರಲ್ಲಿ ನೀವು ಕರ್ಪೂರನ ನೆನೆಸಿ ಅದರ ಮೇಲೆ ಸ್ವಲ್ಪ ಲವಂಗನ ಹಾಕಿ ಅದರಲ್ಲೂ ಪಲಾವ್ ಎಲೆ ಅಂತ ಸಿಗುತ್ತೆ, ಆ ಪಲಾವ್ ಎಲೆನೂ ಸಹ ಅದರ ಮೇಲೆ ಹಾಕಿ ಲವಂಗನ ಹಾಕಿ ಅಥವಾ ಸ್ವಲ್ಪ ಬಿಳಿ ಸಾಸಿವೆನ ಹಾಕಿ ಅದನ್ನು ನೀವು ಮನೆಯಲ್ಲಿ ಹೊಗೆ ಕೊಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿರುವಂಥ ಯಾವುದೇ ದೃಷ್ಟಿ ದೋಷಗಳಿರ್ಬೋದು, ವಾಸ್ತು ದೋಷಗಳಿರ್ಬೋದು, ಬಡತನ ಇರ್ಬೋದು, ಅದೆಲ್ಲ ನಿವಾರಣೆ ಆಗಿ ಐಶ್ವರ್ಯ ಪ್ರಾಪ್ತಿ ಆಗೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಆ ಹೊಗೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಸ್ವಲ್ಪ ನೀವು ಯಾಲಕ್ಕಿ ಕಾಯಿಯನ್ನು ಸಹ ಕುಟ್ಟಿ ಹಾಕೋದ್ರಿಂದ ಮನೆ ಪರಿಮಳಯುಕ್ತವಾಗೂ ಇರುತ್ತೆ ಮತ್ತು ಎಂಥದ್ದೇ ದೋಷಗಳಿದ್ರೂ ಅದು ಪರಿಹಾರ ಆಗುತ್ತೆ. ಇದನ್ನು ನೀವು ಮಾಡ್ಕೊಳ್ಳಿ. ವೃತ್ತಿ ಜೀವನದಲ್ಲಿ ಯಾವುದೇ ರೀತಿಯ ಅಡಚಣೆಯನ್ನು ಎದುರಿಸುತ್ತಿದ್ದರೆ ಅಥವಾ ಏನನ್ನು ಮಾಡಲಾಗದಿದ್ದರೆ ಕರ್ಪೂರ ಮತ್ತು ಲವಂಗವನ್ನು ಒಟ್ಟಿಗೆ ಸುಟ್ಟು ಮನೆಯ ಸುತ್ತಲೂ ಹರಡಿಸಿ. ಇದರಿಂದ ಸಮಸ್ಯೆಗಳೆಲ್ಲ ಪರಿಹಾರವಾಗಿ ಮನೆಗೆ ಶುಕ್ರ ದಶೆ ಪ್ರವೇಶಿಸಿದಂತಾಗುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ನೀವು ಮಾಡ್ತಿರೋಂಥ ಕೆಲಸದಲ್ಲಿ ನಿಮಗೆ ಯಶಸ್ಸು ಮತ್ತು ಕೀರ್ತಿ ಸಿಗ್ತಾ ಇಲ್ಲ, ನಮಗೆ ಅಭಿವೃದ್ಧಿ ಆಗ್ತಿಲ್ಲ, ಬಾಸಿಂದ ನಮಗೆ ಕಿರಿಕಿರಿ ಆಗ್ತಿದೆ, ನಾವು ಮಾಡುವಂಥ ಕೆಲಸಗಳಲ್ಲಿ ಜನರ ಮಧ್ಯೆ ನಮಗೆ ಸಮಸ್ಯೆಗಳಾಗ್ತಿದೆ, ನನಗೆ ಕೆಲಸ ಮಾಡ್ತಾ ಇದ್ದೀನಿ ನೆಮ್ಮದಿ ಇಲ್ಲ ಅಂತ ಒದ್ದಾಡ್ತಾ ಇರೋವಂಥವ್ರು, ಅಥವಾ ನಮಗೆ ಕೆಲಸದಲ್ಲಿ ಟ್ರಾನ್ಸ್ಫರ್ ಸಿಗ್ತಾ ಇಲ್ಲ, ನಮ್ಮ ಜೀವನದಲ್ಲಿ ನಮಗೆ ಅಭಿವೃದ್ಧಿ ಆಗಬೇಕು, ನಾವು ಮಾಡೋವಂಥ ಕೆಲಸ ನಮಗೆ ತೃಪ್ತಿಯಾಗಿ ಮನಸ್ಸಿಗೆ ಸಂತೋಷ ಕೊಡಬೇಕು ಅಂತ ಬಯಸುವಂಥವ್ರು ನೀವು ತುಪ್ಪದಲ್ಲಿ ಅದ್ದಿದಂತಹ ಕರ್ಪೂರನ ಮತ್ತು ಲವಂಗನ ಹಾಕಿ ಅದನ್ನು ಸುಟ್ಟಿ ಅದರ ಹೊಗೆನ ನೀವು ನಿಮ್ಮ ಮನೆಯ ಸುತ್ತಮುತ್ತ ಎಲ್ಲ ಬಾಗಿಲುಗಳಿಗೂ ನೀವು ಆ ಹೊಗೆನ ಕೊಡೋದ್ರಿಂದ, ಪ್ರತಿಯೊಂದು ಕೋಣೆಗೂ ಹೋಗಿ ಆ ಹೊಗೆನ ಕೊಡೋದ್ರಿಂದ ಮತ್ತು ಮನೆಯ ಮುಂಭಾಗಿಲಲ್ಲೂ ನೀವು ಆ ಹೊಗೆನ ಕೊಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಎಷ್ಟೋ ದೋಷಗಳಿದ್ದರೆ ಅದೆಲ್ಲ ನಿವಾರಣೆ ಆಗಿ ನಿಮಗೆ ಒಳ್ಳೆಯ ವೃತ್ತಿ ಜೀವನದಲ್ಲಿ ಸಕ್ಸಸ್ ಅನ್ನೋದು ಸಿಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಅದಾದಮೇಲೆ ನೀವು ಸ್ನಾನ ಮಾಡುವ ನೀರಿನಲ್ಲಿ ಕೆಲವು ಹನಿ ಕರ್ಪೂರದ ಎಣ್ಣೆಯನ್ನು ಸೇರಿಸುವುದರಿಂದ ದೇಹದಿಂದ ಎಲ್ಲ ನಕಾರಾತ್ಮಕ ಶಕ್ತಿಯು ದೂರವಾಗುತ್ತದೆ ಎಂದು ಹೇಳಲಾಗುತ್ತದೆ. ಅಷ್ಟೇ ಅಲ್ಲ, ದೇಹವನ್ನು ಚುರುಕುಗೊಳಿಸುತ್ತದೆ ಮತ್ತು ಅದೃಷ್ಟವನ್ನು ಕೂಡ ಬದಲಾಯಿಸುತ್ತದೆ. ನೋಡಿ ಸ್ನೇಹಿತರೆ, ನಿಮಗೆ ಅದೃಷ್ಟ ಬೇಕು, ನಮ್ಮ ಜೀವನದಲ್ಲಿ ನಾವು ಎಲ್ಲ ರೀತಿ ಚುರುಕಾಗಿರಬೇಕು, ನಮ್ಮ ದೇಹ ಮತ್ತು ಮನಸ್ಸು ಯಾವಾಗಲೂ ಸಂತೋಷವಾಗಿರಬೇಕು ಅಂತ ಬಯಸೋವಂಥವ್ರು ಪ್ರತಿದಿನ ಒಂದೇ ಒಂದು ಡ್ರಾಪು ನೀವು ಸ್ನಾನ ಮಾಡುವಂಥ ನೀರಿಗೆ ಕರ್ಪೂರದ ಎಣ್ಣೆನ ಬೆರೆಸಿ ನೀವು ಸ್ನಾನ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ದೇಹ ಮತ್ತು ಮನಸ್ಸು ಯಾವಾಗಲೂ ಪ್ರಶಾಂತತೆಯಿಂದ ಕೂಡಿರುತ್ತೆ. ನಿಮ್ಮ ದೇಹದಲ್ಲಿ ನೆಗೆಟಿವಿಟಿ ಇದೆ ಅಂದರೆ ನಮಗೆ ಯಾಕೋ ಗೊತ್ತಿಲ್ಲ ನೆಮ್ಮದಿ ಇಲ್ಲ ಅಂತ ಬಯಸ್ತಾ ಇರೋವಂಥವ್ರು ಖಂಡಿತವಾಗ್ಲೂ ಇದರ ಉಪಯೋಗನ ಮಾಡ್ಕೊಳ್ಳಿ. ಗ್ರಂಥಿಗೆ ಅಂಗಡಿಗಳಲ್ಲಿ ಕೇಳಿದ್ರೆ ಖಂಡಿತವಾಗ್ಲೂ ಕರ್ಪೂರದ ಎಣ್ಣೆ ಸಿಗುತ್ತೆ. ಒಂದು ಬಾಟಲ್ನ ನೀವು ಖರೀದಿ ಮಾಡಿ ಒಂದು ಚಿಕ್ಕ ಚಿಕ್ಕ ಡ್ರಾಪ್ಗಳನ್ನ ನೀವು ಹಾಕೊಂಡು ಸ್ನಾನ ಮಾಡೋದ್ರಿಂದ ವಾಸ್ತು ದೋಷಗಳಿದ್ದರೆ ನಿವಾರಣೆ ಆಗುತ್ತೆ.
ಮತ್ತು ನಮ್ಮ ದೇಹದಲ್ಲಿ ಏನಾದ್ರೂ ಯಾರಾದರೂ ಮಾಟ ಮಂತ್ರ ಮಾಡಿಸಿ ನಮ್ಮ ದೇಹದಲ್ಲಿ ಏನಾದರೂ ನೆಗೆಟಿವಿಟಿ ಇದೆ, ನಮ್ಮನ್ನು ನಾವು ಆಳಕ್ಕಾಗ್ತಿಲ್ಲ ಅಥವಾ ನಮ್ಮನ್ನು ನಾವು ನೋಡ್ಕೊಳಕ್ಕಾಗ್ತಿಲ್ಲ, ನನ್ನ ದೇಹದಲ್ಲಿ ಏನೋ ಒಂದು ಥರ ವೈಬ್ರೇಷನ್ ಆಗ್ತಾ ಇದೆ, ನಾನು ಶಾಂತವಾಗಿ ಕೂತ್ಕೊಳ್ಳೋಕ್ಕಾಗ್ತಿಲ್ಲ, ನೆಮ್ಮದಿಯಾಗಿ ಊಟ ಮಾಡೋಕ್ಕಾಗ್ತಿಲ್ಲ, ನಾನು ಜನರ ಜೊತೆ ಬೆರೆಯೋಕ್ಕಾಗ್ತಿಲ್ಲ ಅಂತ ಅನ್ನೋರು ಈ ಪುಟ್ಟ ಉಪಾಯನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ದೇಹ ಮತ್ತು ಮನಸ್ಸು ತುಂಬ ಖುಷಿಯಾಗಿರೋದಕ್ಕೆ ಇದು ಸಹಾಯ ಮಾಡಿಕೊಡುತ್ತೆ. ಅದರ ಜೊತೆಯಾಗಿ ಪ್ರತಿದಿನ ಸಂಜೆ ಕರ್ಪೂರವನ್ನು ಮನೆಯ ಅಗ್ನಿ ಮೂಲೆಯಲ್ಲಿ ಅಂದರೆ ಆಗ್ನೇಯ ದಿಕ್ಕಿನಲ್ಲಿ ಹಚ್ಚಿದರೆ ಲಾಭದಾಯಕ. ಇದು ಸಂಪತ್ತನ್ನು ಹೆಚ್ಚಿಸುತ್ತದೆ ಮತ್ತು ಸಂತೋಷ ಮತ್ತು ಸಮೃದ್ಧಿಯನ್ನು ಸಹ ಕಾಪಾಡುತ್ತದೆ. ಅಂದರೆ ನೀವು ಪ್ರತಿದಿನ ನಿಮ್ಮ ಮನೆಯಲ್ಲಿ ಅಡುಗೆ ಮಾಡುವಂಥ ಅಗ್ನಿ ಮೂಲೆಯಲ್ಲಿ ನೀವು ಈ ಕರ್ಪೂರದ ಬಟ್ಟಲನ್ನು ಅಂದರೆ ಗ್ಯಾಸ್ಗಳು ಸಿಲಿಂಡರ್ಗಳು ಎಲ್ಲ ಇಟ್ಟಿರ್ತೀರ. ಹುಷಾರಾಗಿ ಮಾಡಬೇಕು. ಅಂದರೆ ನೀವು ಜಾಗೃತ ಮನಸ್ಸಿನಿಂದ ಅಗ್ನಿ ಮೂಲೆಯಲ್ಲಿ ಒಂದು ತಾಮ್ರದ ಬಟ್ಟಲಿಗೆ ನಾಟಿ ಹಸುವಿನ ತುಪ್ಪದಿಂದ ಕರ್ಪೂರನ ನೆನೆಸಿ ಅದರ ಜೊತೆಗೆ ಒಂದೆರಡು ಲವಂಗನ ಹಾಕಿ ನೀವು ಅಲ್ಲಿ ಸುಟ್ಟಂಥ ಹೊಗೆನ ನೀವು ಇಡೀ ಮನೆಗೆ ಅಗ್ನಿ ಮೂಲೆಯಲ್ಲಿರುವಂಥ ಎಲ್ಲ ಕಡೆ ನೀವು ಹೊಗೆನ ಕೊಟ್ಟು ಅಲ್ಲಿ ನೀವು ಆ ಬಟ್ಟಲಿನ ಆ ಹೊಗೆಯ ಅಗ್ನಿ ಮೂಲೆಯಲ್ಲಿ ಆ ಪರಿಮಳ ಬರೋ ಥರ ನೀವು ಮಾಡಿದ್ದೆ ಆದರೆ ಅಗ್ನಿ ಮೂಲೆಯಲ್ಲಿ ನೀವು ಈ ಕೆಲಸ ಮಾಡಿದ್ದೆ ಆದರೆ ಸಮೃದ್ಧಿ ಅನ್ನೋದು ಮನೆಗೆ ಬರೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಯಾಕಂದರೆ ಸಂಪತ್ತು ಬರೋದಕ್ಕೆ ಸಹಾಯ ಮಾಡುತ್ತೆ. ಅಗ್ನಿ ಮೂಲೆಯಲ್ಲಿ ಅಗ್ನಿದೇವ ಇರೋದ್ರಿಂದ ಅಗ್ನಿದೇವ ಸಂತೃಪ್ತಿಗೊಂಡು ನಮಗೆ ಆರೋಗ್ಯ, ಆಯಸ್ಸು, ಅಪಮೃತ್ಯು ದೋಷಗಳ ನಿವಾರಣೆಯಾಗಿ ಆರ್ಥಿಕ ಸಂಪತ್ತುಗಳನ್ನು ಕೊಡೋದಕ್ಕೆ ಸಹಾಯ ಮಾಡ್ತಾರೆ. ಸ್ನೇಹಿತರೆ, ಯಾವುದೇ ಒಂದನ್ನು ಮಾಡ್ಕೊಳ್ಳುವಾಗ ಎಚ್ಚರವಾಗಿರಲಿ. ಯಾಕಂದರೆ ನಾವು ಹೇಳೋ ರೀತಿ ನಾನು ಬಾಯಲ್ಲಿ ಹೇಳ್ತಿದ್ದೀನಿ, ಮಾಡಿ ತೋರ್ಸೋಕ್ಕೆ ಆಗಿಲ್ದಲೇ ಇರ್ಬೋದು. ಆದರೆ ನಿಜವಾಗ್ಲೂ ನೀವು ಈ ಕರ್ಪೂರನ ಸುಡುವಾಗ ಹುಷಾರಾಗಿ ಸುಡಿ. ಯಾಕಂದರೆ ಗ್ಯಾಸ್ಗಳು ಸಿಲಿಂಡ್ರ್ಗಳೆಲ್ಲ ಇರುತ್ತೆ ಮನೆಯಲ್ಲಿ, ನೀವು ಎಲ್ಲ ಹಚ್ಬಿಟ್ಟು ಇಟ್ಬಿಟ್ಟು ಎಲ್ಲೋ ಓಡೋಗಬೇಡಿ. ಅದು ಕರ್ಪೂರ ತಣ್ಣಗಾಗೋವರೆಗೂ, ನೀವು ಹಚ್ಚಿದಂಥ ಕರ್ಪೂರ ಉರಿದು ತಣ್ಣಗಾಗೋವರೆಗೂ ನೀವು ಅದರ ಮುಂದೆನೇ ನಿಂತ್ಕೊಂಡಿದ್ದು ಅದು ಆರಿದ ನಂತರ ಆ ಹೊಗೆನ ನೀವು ಇಡೀ ಮನೆಗೆ ಕೊಡಿ. ಅದಕ್ಕೋಸ್ಕರ ನೀವು ಲವಂಗನ ಸೇರಿಸ್ಕೊಳ್ಳಿ. ಲವಂಗ ಮತ್ತು ಬಿಳಿ ಸಾಸಿವೆನ ನೀವು ಸೇರಿಸ್ಕೊಂಡು ಪಲಾವ್ ಎಲೆನ ಸೇರಿಸ್ಕೊಂಡಾಗ ಅದು ಹಚ್ಚಿದ ತಕ್ಷಣ ಉರಿನ ನೀವು ಆಫ್ ಮಾಡಿಬಿಡ್ಬೇಕು. ಅಂದರೆ ಹೊಗೆ ಮಾತ್ರ ನೀವು ಮನೆಗೆ ಕೊಡಬೇಕಾಗುತ್ತೆ. ಇದು ನಿಮಗೆ ಖಂಡಿತವಾಗ್ಲೂ ತಿಳಿದಿರಲಿ ಅನ್ನೋ ಉದ್ದೇಶದಿಂದ ತಿಳಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇಷ್ಟೆಲ್ಲ ಉಪಯೋಗನ ನಾವು ಇಂಥ ಕರ್ಪೂರದಿಂದ ನಾವು ಮಾಡ್ಕೊಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಇದೊಂದು ಉಪಯೋಗನ ಈ ದಿನಗಳಲ್ಲಿ ಅಮಾವಾಸ್ಯೆ, ಪೌರ್ಣಮಿ ಪ್ರತಿದಿನ ವಾರದಲ್ಲಿ ಒಂದು 3-4 ದಿನನಾದ್ರೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಅದರಲ್ಲೂ ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆ, ಗುರುಪುಷ್ಯಾಮೃತ ಯೋಗ ದಿನ, ಇಂಥ ಗ್ರಹಣದ ಸಮಯಗಳಲ್ಲಿ ಇಂಥದ್ದನ್ನು ನಾವು ಮಾಡಿಕೊಂಡಾಗ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲೂ ಸಹ ಅಭಿವೃದ್ಧಿ ಅನ್ನೋದು ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.